ಇವತ್ತು ತುಂಬ ವಿಶೇಷವಾದ ದಿನ, ಮಹಾಶಿವರಾತ್ರಿಯ ದಿನ. ಸಾಮಾನ್ಯವಾಗಿ ಜನರು ಶಿವರಾತ್ರಿಯನ್ನು ಬಹಳ ಮಡಿಮೈಲಿಗೆಯಿಂದ, ಶುದ್ಧವಾದ ಭಕ್ತಿಯಿಂದ, ಉಪವಾಸ, ಜಾಗರಣೆ, ವ್ರತಾಚರಣೆಗಳಿಂದ ಮಾಡುತ್ತಾರೆ. ಆದರೆ ಇಲ್ಲೊಂದು ಮಠವಿದೆ. ಈ ಮಠದಲ್ಲಿ ವಿಶೇಷ ರೀತಿಯಲ್ಲೇ ಆಚರಣೆ ಮಾಡುತ್ತಾರೆ. ಸಾವಿರಾರು ಮಕ್ಕಳು, ಹೆಂಗಸರು, ಗಂಡಸರು ಎಲ್ಲರೂ ಕೂಡಿ ಔತಣಕೂಟದಂತೆ ನಡೆಸುತ್ತಾರೆ. ಅದರ ವಿಶೇಷತೆ ಏನೆಂದರೆ, ಶಿವರಾತ್ರಿಯ ದಿನ ಮಾಂಸಾಹಾರ ಮಾಡಿ ಶಿವನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಸಾವಿರಾರು ಜನರಿಗೆ ಪ್ರಸಾದದ ರೀತಿಯಲ್ಲಿ ವಿನಿಯೋಗಿಸುತ್ತಾರೆ. ಇದೊಂದು ವಿಶೇಷ ಕಾರ್ಯಕ್ರಮವೆಂದೇ ಹೇಳಬಹುದು. ಇಲ್ಲಿಗೆ ಶಿವರಾತ್ರಿಯ ದಿನ ಸಾವಿರಾರು ಜನರು ಬಂದು ಮಾಂಸಾಹಾರವನ್ನು ಪ್ರಸಾದವಾಗಿ ಸ್ವೀಕರಿಸಿ ಶಿವರಾತ್ರಿ ಹಬ್ಬವನ್ನು ಆಚರಿಸುತ್ತಾರೆ. ಶಿವನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಹೌದು, ಈ ಮಠ ಇರುವುದು ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬಳಿ ಮಂಗಾಡಳ್ಳಿ ಗ್ರಾಮ, ಶ್ರೀ ಚೆನ್ನಪ್ಪ ಸ್ವಾಮಿ ಮಠ. ಈ ಮಠಕ್ಕೆ 450 ವರ್ಷಗಳ ಇತಿಹಾಸವಿದೆ. ಅಂದಿನಿಂದಲೂ ಈ ಮಠದಲ್ಲಿ ವಿಶೇಷ ರೀತಿಯಲ್ಲಿ ಶಿವರಾತ್ರಿಯನ್ನು ಆಚರಿಸುತ್ತಾ ಬಂದಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆಯು ಹೆಚ್ಚಾಗುತ್ತಿದ್ದು ಈ ಮಠ ಪ್ರಸಿದ್ಧಿ ಹೊಂದುತ್ತಿದೆ. ಇಲ್ಲಿ 2 ಗದ್ದುಗೆಗಳು ಇದ್ದು, ಒಂದು ಗದ್ದುಗೆ ಸಿದ್ದಪ್ಪಾಜಿ ಗದ್ದುಗೆ, ಇನ್ನೊಂದು ಚೆನ್ನಪ್ಪ ಸ್ವಾಮಿ ಗದ್ದುಗೆ. ಚೆನ್ನಪ್ಪ ಸ್ವಾಮಿ ಗದ್ದುಗೆಗೆ ರಸಾಯನ, ಬೆಲ್ಲದ ಅನ್ನ, ಕಡಲೆಪುರಿ ನೈವೇದ್ಯವನ್ನು ಮಾಡಿದರೆ, ಸಿದ್ದಪ್ಪಾಜಿ ಗದ್ದುಗೆಗೆ ಮಾಂಸಾಹಾರ ನೈವೇದ್ಯ ಮಾಡುತ್ತಾರೆ. ಇಲ್ಲಿಗೆ ಬರುವ ಭಕ್ತರು ಹರಕೆಗಳನ್ನು ಕಟ್ಟಿಕೊಳ್ಳುತ್ತಾರೆ. ಸಮಸ್ಯೆಗಳು ಪರಿಹಾರವಾದರೆ ಹರಕೆಯನ್ನು ತೀರಿಸುತ್ತಾರೆ. ಹರಕೆಯ ರೂಪದಲ್ಲಿ ಶಿವರಾತ್ರಿಯ ದಿನ ಅಡುಗೆಗೆ ಕೋಳಿ ಕುರಿಗಳನ್ನು ಕೊಟ್ಟು ಹರಕೆಗಳನ್ನು ತೀರಿಸುತ್ತಾರೆ. ಇಲ್ಲಿನ ಸುತ್ತಮುತ್ತಲಿನ ಹಳ್ಳಿಗಳಾದ ಸಾದಹಳ್ಳಿ, ಚಕ್ಕಲೂರು, ತೂಬಿನಕೆರೆ, ಅಕ್ಕೂರು, ಹೊಸಳ್ಳಿ, ಕೋಡಂಬಳ್ಳಿ, ವಿರೂಪಾಕ್ಷಿಪುರ ಮುಂತಾದ ಹಳ್ಳಿಯ ಜನರು ಬಂದು ಶಿವನಿಗೆ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ. ವಿರೂಪಾಕ್ಷಿಪುರ ಹೋಬಳಿ ಮಂಗಾಡಳ್ಳಿ ಗ್ರಾಮ ಶ್ರೀ ಚೆನ್ನಪ್ಪ ಸ್ವಾಮಿ ಮಠ. ಇಲ್ಲಿ ಇದು 450 ವರ್ಷದಿಂದ ಮಠ ಸ್ಥಾಪನೆಯಾಗಿ 450 ವರ್ಷ ಆಯಿತು. ಆಗಿನಿಂದ ಕೂಡ ಈ ಪದ್ಧತಿಯನ್ನು ಮಹಾಶಿವರಾತ್ರಿ ಒಳಗೆ ಸಾಧಾರಣವಾಗಿ ನಡ್ಸ್ಕೊಂಡು ಬರ್ತಾಯಿದ್ರು. ಜನಸಂಖ್ಯೆ ಜಾಸ್ತಿ ಆಯ್ತಾ ಇದು ಜಾಸ್ತಿ ಅಭಿವೃದ್ಧಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಮಾಡ್ಕೊಂಡು ಒಂದು 4,000 ಜನಕ್ಕೆ ಇದೆಯಪ್ಪ. ಅಡುಗೆ ಇಲ್ಲಿ ಚಿಕನ್ನು, ಮಟನ್ನು ಮಾಡ್ತೀವಿ. ಇಲ್ಲಿ ಚೆನ್ನಪ್ಪ ಸ್ವಾಮಿ ಗದ್ದಿಗೆ ಮತ್ತು ಸಿದ್ದಪ್ಪಾಜಿ ಗದ್ದಿಗೆ ಅಂತ 2 ಗದ್ದಿಗೆಗಳಿವೆ. ಒಂದು ಗದ್ದಿಗೆಗೆ ರಸಾಯನ, ಕಡಲೆಪುರಿ, ಈ ಬೆಲ್ದನ್ನ ಇದನ್ನು ಚೆನ್ನಪ್ಪ ಸ್ವಾಮಿಯವರ ಗದ್ದಿಗೆಗೆ ನೈವೇದ್ಯ ಮಾಡ್ತಾರೆ. ಅದರ ಪಕ್ಕದಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನ ಗದ್ದಿಗೆ ಇದೆ. ಆ ಗದ್ದಿಗೆಗೆ ಚಿಕನ್ನು, ಮಟನ್ನು ಇವನ್ನೆಲ್ಲ ಮಾಡಿ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಎಡೆಯನ್ನು ತಳಿಗೆ ಮಾಡಿ ಅಲ್ಲನ್ನು ಅರ್ಪಿಸ್ತಾರೆ. ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಡೆಯಿಂದ ದವಸ ಧಾನ್ಯ, ಕೋಳಿ ಮರಿ ಕೊಡ್ತಕ್ಕಂಥ ದಾನಿಗಳು ತಗೊಂಬಂದು ಕೊಟ್ಟು ಈ ಕಾರ್ಯವನ್ನು ಇಷ್ಟು ವಿಜೃಂಭಣೆಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರಪ್ಪ. ಇಲ್ಲಿ ಅರ್ಕೆ ಆಟಿಗಳು ಅವ್ರ ಕಷ್ಟ ಸುಖಾದಿಗಳಿಗೆ ಅರ್ಕೆ ಮಾಡ್ಕೊಂಡಿರ್ತಾರೆ. ನಮ್ಮ ಕಷ್ಟ ಪರಿಹಾರ ಆದರೆ ನಾವು ಕೊಡ್ತೀವಿ ಅಂತ, ಶಿವರಾತ್ರಿ ಹಬ್ಬಕ್ಕೆ ಅನುದಾನಕ್ಕೆ ನಾವು ಕೊಡ್ತೀವಿ ಅಂತ ಅವರು ಅರ್ಸ್ಕೋತಾರೆ. ಅವ್ರ ಕಷ್ಟ ನಿವಾರಣೆ ಆದಮೇಲೆ ಅವ್ರು ತಾನಾವೇ ತಗೊಂಡ್ಬಂದು ಕೊಡ್ತಾರಪ್ಪ. ಸಾದಹಳ್ಳಿ, ಚಕ್ಲೂರು, ತೂಬಿನಕೆರೆ, ಅಕ್ಕೂರು, ಹೊಸಳ್ಳಿ ಸುತ್ತಮುತ್ತಲ ಗ್ರಾಮಗಳಿಂದ ಬರ್ತಾರೆ. ಕೋಡಂಬಳ್ಳಿ, ವಿರೂಪಾಕ್ಷಿಪುರ ಎಲ್ಲ ಬರ್ತಾರೆ. ವಿಶೇಷವಾದಂಥ ದಿನ, ಮಹಾಶಿವರಾತ್ರಿಯ ದಿನ. ಸರ್ವರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಸಾಮಾನ್ಯವಾಗಿ ಜನಸಾಮಾನ್ಯರು ಶಿವರಾತ್ರಿ ಹಬ್ಬವನ್ನು ವಿಶೇಷವಾಗಿ ಉಪವಾಸ ಇದ್ದು ಮಡಿ ಮೈಲಿಗೆ ಜೊತೆಗೆ ಹಬ್ಬವನ್ನು ಆಚರಿಸುವಂಥ ಒಂದು ವರ್ಗ ಇದ್ದರೆ, ಇನ್ನೊಂದು ವರ್ಗ ಈಗೇನು ನಮ್ಮ ಚನ್ನಪಟ್ಟಣ ತಾಲೂಕು ಮಂಗಡಳ್ಳಿ ಗ್ರಾಮದಲ್ಲಿ ಇದೇ ನಮ್ಮ ಸಿದ್ದಪ್ಪಾಜಿ ಚೆನ್ನಪ್ಪ ಸ್ವಾಮಿ ಮಠದಲ್ಲಿ ಇವತ್ತು ವಿಶೇಷವಾದಂಥ ದಿನವನ್ನು ಆಚರಿಸ್ತಾ ಇದ್ದಾರೆ. ಸಾವಿರಾರು ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಸೇರಿ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ವಿಶೇಷತೆ ಅಂದರೆ ವಿಶೇಷತೆಯಲ್ಲೂ ವಿಶೇಷತೆ ಮಾಂಸಾಹಾರ. ಏನು ಕೆಲವೊಂದು ವರ್ಗ ಮೌಢ್ಯವನ್ನು ಒಳಗೊಂಡು ದೇವರು ದಿಂಡ್ರು ಅಂತೇಳಿ ಆಹಾರ ಪದ್ಧತಿಯಲ್ಲೂ ಕೂಡ ಸಸ್ಯಾಹಾರ ಅನ್ನುವಂಥ ಒಂದು ಪದ್ಧತಿ ಆದರೆ, ಮಾಂಸಾಹಾರವನ್ನು ಕೂಡ ನೈವೇದ್ಯ ಮಾಡಿ ಶಿವನಿಗೆ ನೈವೇದ್ಯ ಮಾಡಿ ಮಾಂಸಾಹಾರವನ್ನು ಕೂಡ ಸೇವನೆ ಮಾಡಿ ದಾನ ಧರ್ಮ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಗ್ರಾಮದಲ್ಲಿ ನಡೀತಾ ಇದೆ. ಇದು ವಿಶೇಷವಾದಂಥ ಕಾರ್ಯಕ್ರಮ. ಈ ಒಂದು ವಿಶೇಷ ತಾವು ನೋಡ್ತಾ ಇದ್ದೀರಿ, ಎಷ್ಟು ಸಾವಿರಾರು ಜನ ಮಕ್ಕಳು, ಮಹಿಳೆಯರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸೇರಿ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇರೋದು. ಮಾಂಸಾಹಾರ ಸೇವನೆ ಒಂದು ವಿಶೇಷತೆ. ಮಹಾಶಿವರಾತ್ರಿ ದಿನ ಮಾಂಸಾಹಾರ ಸೇವನೆ ಒಂದು ವಿಶೇಷತೆ. ಈ ಒಂದು ವಿಶೇಷತೆಯಲ್ಲಿ ನಾನು ಕೂಡ ಪಾಲ್ಗೊಳ್ತಾ ಇದ್ದೀನಿ. ಪ್ರತಿ ವರ್ಷ ಕೂಡ ನಾನು ಬರ್ತಾ ಇದ್ದೀನಿ, ಮಾಂಸಾಹಾರ ಸೇವನೆ ಮಾಡ್ತಾ ಈ ಒಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದೀನಿ. ಶಿವರಾತ್ರಿಯ ಹಬ್ಬದಲ್ಲಿ ಒಂದು ವಿಶೇಷವಾಗಿ ನಾವು ಶಿವನ ಕೃಪೆಗೆ ಪಾತ್ರರಾಗ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಕೂಡ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.